ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಶಿವನ ಕೃಪೆ ಹಾಗೂ ಒಂದು ಬಿಲ್ವ ಪತ್ರೆಯ ಮಹತ್ವದ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಪ್ರಾಚೀನ ಕಾಲದಲ್ಲಿ ಹಿಮಾಲಯದ ಹೃದಯದಲ್ಲಿ ಶಿವ ಪಾರ್ವತಿ ದಂಪತಿಗಳು ವಾಸಿಸ್ತಾ ಇದ್ರು. ಒಂದು ದಿನ ಭೂಮಿಯ ಜನರು ದುಃಖದಲ್ಲಿ ಮುಳುಗಿದ್ದನ್ನ ಕಂಡು ಪಾರ್ವತಿ ದೇವಿ ಶಿವನನ್ನ ಕೇಳಿದರು, ಪ್ರಭು, ಈ ಜನರ ಕಷ್ಟವನ್ನ ನಿವಾರಿಸಬೇಕಲ್ಲವೇ ಅಂತ. ಶಿವನು ಮೃದುವಾಗಿ ನಗುತ್ತಾ ಹೇಳಿದ್ರು, ಪಾರ್ವತಿ, ಪ್ರತಿಯೊಬ್ಬರ ಹೃದಯದಲ್ಲೂ ಶಕ್ತಿ ಇದೆ, ಆದರೆ ಅದನ್ನು ಅರಿಯೋದಕ್ಕೆ ಅವರಿಗೆ ಭಕ್ತಿ ಹಾಗೂ ಧೈರ್ಯ ಬೇಕು ಅಷ್ಟೇ. ಆ ಸಮಯದಲ್ಲಿ ಕಾಶಿನಗರದಲ್ಲಿ ವಾಸಿಸ್ತಾ ಇದ್ದ ಹರಿದಾಸ್ ಎಂಬ ಭಕ್ತನು ಪ್ರತಿದಿನ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸ್ತಿದ್ದ. ಒಂದು ದಿನ ಆತನಿಗೆ ಅತಿ ದೊಡ್ಡ ಬಡತನ ಮತ್ತು ರೋಗದಲ್ಲಿ ಸಿಗಾಕೊಳ್ತಾನೆ. ಆದರೂ ಶಿವನ ಮೇಲಿನ ಆತನ ಭಕ್ತಿ ಏನೂ ಕಡಿಮೆ ಆಗಲಿಲ್ಲ. ಹರಿದಾಸ್ನ ಭಕ್ತಿಯನ್ನು ಕಂಡು ಶಿವನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಅವನ ಮನೆಗೆ ಬರ್ತಾನೆ. ಮಗನೇ, ನಿನ್ನ ಮನಸ್ಸು ಸ್ವಚ್ಛವಾಗಿದೆ, ಏನು ಬೇಕು ಹೇಳು ಅಂತ ಆ ಬ್ರಾಹ್ಮಣ ರೂಪದ ಶಿವ ಕೇಳ್ತಾನೆ. ಆಗ ಹರಿದಾಸ್ ವಿನಯದಿಂದ ಉತ್ತರಿಸ್ತಾನೆ, ನನಗೆ ಯಾವುದೂ ಬೇಡ, ನನ್ನ ಹೃದಯದಲ್ಲಿ ಸದಾ ಶಿವನ ಹೆಸರು ನೆಲೆಸಲಿ ಸಾಕು ಅಂತ. ಅವನ ಮಾತನ್ನು ಕೇಳಿ ಶಿವನು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಆಶೀರ್ವಾದ ಮಾಡ್ತಾನೆ. ಇದರಿಂದ ಹರಿದಾಸ್ನ ರೋಗನೂ ಗುಣವಾಗುತ್ತೆ, ಮನೆಯೂ ಸಮೃದ್ಧಿಯಾಗುತ್ತೆ. ಇದರಿಂದ ಶಿವನ ಭಕ್ತಿ ಹಾಗೂ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಅವನನ್ನು ಪೂಜೆ ಮಾಡಿದರೆ ಅವನ ಕೃಪೆ ತಪ್ಪದೆ ಎಲ್ರಿಗೂ ದೊರೆಯುತ್ತದೆ ಅನ್ನೋದೇ ಈ ಕಥೆಯ ಭಾವಾರ್ಥ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.